ಮೊದಲು ತಮಗೆ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾಗುವಂತ ಆಹ್ವಾನ ಇತ್ತು. ಆಮೇಲಿಂದ ಉಡುಪಿಗೆ ತಾವು ಪೀಠಾಧಿಪತಿಗಳಾಗಿದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅಭಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಮಾಜ ಸೇವೆಯನ್ನು ಮಾಡೋಣ. ಅದೇ ರಾಮದೇವರ ಸೇವೆ. ಯಾವುದೋ ಮಠದಲ್ಲಿ ಒಬ್ಬ ಸನ್ಯಾಸಿ ಆಗಿತ್ತು ಅಂತಂದರೆ ಒಬ್ಬ ಸನ್ಯಾಸಿ ಆಗಿದ್ದಾನೆ ಅಂತಷ್ಟೇ ಆಗತ್ತೆ. ಆದರೆ ಉಡುಪಿಯೊಳಗೆ ಇದ್ದದ್ದಾದರೆ ಕೊನೆ ಪಕ್ಷ ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ಸಿಗತ್ತೆ. ಗುರುಗಳೀಗ ಯತಿಗಳು ಅಥವಾ ಮಠಾಧೀಶರು ಅಂದ ತಕ್ಷಣ ಬರೀ ವೇದಾಧ್ಯಯನ ಮಾಡ್ತಾರೆ ಅಥವಾ ದೇವರ ಪೂಜೆ ಮಾಡ್ತಾರೆ, ಹೀಗೆ ಒಂದು ಪರಿಕಲ್ಪನೆ ಮನುಷ್ಯರ ಮನಸ್ಸಲ್ಲಿರುತ್ತೆ. ಆದರೆ ನಮ್ಮ ಗುರುಗಳು ಯಾವ ಸೂಪರ್ ಹೀರೋಗಳಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಒಂದು ಚಿರತೆಯನ್ನು ಹಿಡಿಯೋದಾಗಿರ್ಬೋದು ಅಥವಾ ಒಂದು ಹದ್ದನ್ನು ಆರೈಕೆ ಮಾಡಿ ಕಳಿಸೋದಾಗಿರ್ಬೋದು. ಈ ಥರ ತಮಗೆ ಪ್ರಾಣಿಗಳ ಮೇಲಿನ ಒಲವಿನ ಬಗ್ಗೆ ನಮಗೆ ಹೇಳೋದಾದರೆ? 30 ದಿವಸಗಳಲ್ಲಿ ಕಲಿಯಿರಿ ಅಂತ ಒಂದು ಪುಸ್ತಕ ಬರುತ್ತೆ. ಅದನ್ನು ತಗೊಂಡು ತಮಿಳು, ಮಲಯಾಳ ಈ ಭಾಷೆಗಳನ್ನು ಅಕ್ಷರಾಭ್ಯಾಸ ಮಾಡಿದರು. ವಾಲ್ಮೀಕಿ ಮಹರ್ಷಿಗಳಿಗೊಮ್ಮೆ ನಾರದರ ಭೇಟಿಯಾಯಿತು. ವಾಲ್ಮೀಕಿ ಮಹರ್ಷಿಗಳು ಒಂದು 10-20 ಗುಣಗಳನ್ನು ಪಟ್ಟಿ ಮಾಡಿ ನಾರದಲ್ಲಿ ಕೇಳ್ತಾ ಇದ್ದಾರೆ, ನೀವು ಊರೂರು ತಿರುಗಾಡ್ತಾ ಇದ್ದೀರಿ, ಇಂತಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಯಾರಾದರೂ ಲೋಕದಲ್ಲಿ ಇದ್ದಾನೆ, ಇವತ್ತು ಪ್ರೆಸೆಂಟ್ ಇದ್ದಾನೆಯೇ? ನಾರದ ಮಹರ್ಷಿಗಳು ಅದಕ್ಕೆ ಇನ್ನೊಂದು 10-20 ಗುಣಗಳನ್ನು ಸೇರಿಸಿ ಕೊನೆಯಲ್ಲಂತಾರೆ, ಇಂತಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಬಲೋಕದಲ್ಲಿದ್ದಾನೆ, ಅವನೇ ಶ್ರೀರಾಮಚಂದ್ರ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಗುರುಗಳೇ, ಈಗ ತಮ್ಮ ಬಗ್ಗೆ ತಿಳ್ಕೊಳ್ಳುವಂತ ಸ್ವಲ್ಪ ಕುತೂಹಲ ನಮಗೆ. ತಮ್ಮ ಬಾಲ್ಯದ ಬಗ್ಗೆ, ತಮ್ಮ ವ್ಯಾಸಂಗದ ದಿನಗಳ ಬಗ್ಗೆ ನಮ್ಗೇನಾದ್ರು ಹೇಳೋದಾದ್ರೆ? ಮಂಗಳೂರು, ಉಡುಪಿ ಹ್ಮ್. ಇದರ ನಡುವೆ ಹಿಂದಿಗೋಳಿ ಅಥವಾ ಪಕ್ಷಿಕೆರೆ ಅಂತ ಒಂದು ಹ್ಮ್. ಊರಿದೆ. ಅಲ್ಲಿ ನಮ್ಮ ಬಾಲ್ಯ. ಪುನರೂರು ಅಂತ ಒಂದು ಊರು. 7ನೇ ತರಗತಿಯ ತನಕ ಅಲ್ಲಿ ನಾವು ಅಧ್ಯಯನವನ್ನು ಮಾಡಿದೆವು. ಅಲ್ಲಿಂದ ಮುಂದೆ ಉಡುಪಿಗೆ ಬಂದು 2 ವರ್ಷಗಳ ಕಾಲ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿದೆವು. ಅದನ್ನು ಕಾವ್ಯ ಸಾಹಿತ್ಯ ಅಂತ ಆವಾಗ ಕರೀತಾ ಇದ್ರು ಆ ತರಗತಿಗಳನ್ನು. ಅಲ್ಲಿಂದ ಮುಂದೆ 6 ವರ್ಷಗಳ ಕಾಲ ನಮ್ಮ ಗುರುಗಳು ವಿದ್ಯಾಗುರುಗಳು ವಿದ್ಯಾಮಾನ್ಯ ತೀರ್ಥರು, ಪಲಿಮಾರು ಭಂಡಾರಕೆರೆ ಮಠದ ಪೀಠಾಧಿಪತಿಗಳು. ಅವರು ಅದಮಾರು ಮಠದಲ್ಲಿ, ಮೂಲ ಮಠದಲ್ಲಿ ಅಲ್ಲಿನ ಹಿರಿಯ ಶ್ರೀಗಳ ಅಪೇಕ್ಷೆ ಮೇರೆಗೆ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿದರು. ಆದರ್ಶ ಗುರುಕುಲ ಅಂತ ಅದಕ್ಕೆ ಹೆಸರಿತ್ತು. 4 ಮಂದಿ ಹಿರಿಯ ಈಗಿನ ಶ್ರೀಗಳವರು ಅವರಿಗೂ ಅಧ್ಯಯನ ನಡೆಸ್ತಾ ಇದ್ದಂತಹ ಗುರುಕುಲ ಅದು. ಅಷ್ಟಲ್ಲದೆ ನಮ್ಮಂತಹ ಒಟುಗಳು ಕೂಡ ಅನೇಕ ಮಂದಿ ಇದ್ದರು. 6 ವರ್ಷಗಳ ಕಾಲ ಆ ಗುರುಕುಲದಲ್ಲಿ ಅಧ್ಯಯನ ಮಾಡಿದೆವು. ಒಂದು ಹಂತಕ್ಕಲ್ಲಿ ಮುಗಿದಾಗ ಮತ್ತೆ ಪುನಃ ಉಡುಪಿಗೆ ಬಂದು, ಇವತ್ತು BA MA ಕೋರ್ಸು ಅಂತ ಅದನ್ನು ಕರೀತಾರೆ. ಆವಾಗಿನ ಕಾಲದಲ್ಲಿ ಅದನ್ನು ವಿದ್ವತ್ತು ಅಂತ ಕರೀತಾ ಇದ್ರು, ವಿದ್ವತ್ ತರಗತಿಗಳು. ಅದನ್ನು ಮಾಡಿಕೊಂಡೆವು. ಅದೇ ಕಾಲಕ್ಕೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಮಯ ಇರುತ್ತೆ. ಸಂಧ್ಯಾ ಕಾಲೇಜಿಗೆ ಹೋಗಿ ಆವಾಗ PU ಪರೀಕ್ಷೆಗಳನ್ನು SSLC ಪ್ರೈವೇಟ್ ಆಗಿ ಮಾಡಿಕೊಂಡು PU ಪಾಸ್ ಮಾಡಿಕೊಂಡೆವು. ಅಲ್ಲಿಂದ ಮತ್ತೆ ಕಾಮರ್ಸ್ ಕೋರ್ಸ್ BCom ಮಾಡ್ತಾ ಇದ್ವಿ. ಮೊದಲನೇ ವರ್ಷದ ಪರೀಕ್ಷೆ ಕೂಡ ಮುಗಿದಿರಲಿಲ್ಲ. ಅಷ್ಟರೊಳಗಾಗಿ ನಮಗೆ ಆಶ್ರಮ ಸ್ವೀಕಾರ ಆಯಿತು. ಅಲ್ಲಿಂದ ಮತ್ತೆ ಪುನಃ ಆಧ್ಯಾತ್ಮಿಕ ಶಾಸ್ತ್ರ ಪಾಠಗಳು ಪುನಃ ಗುರುಗಳ ಬಳಿಯಲ್ಲಿ ಮುಂದುವರಿತು. ಗುರುಗಳೇ, ತಮ್ಮ ಬಗ್ಗೆ ಒಂದು ಪುಸ್ತಕ ಓದುವಾಗ ಅದರಲ್ಲಿ ತಿಳಿಸಿದ್ರು, ಮೊದಲು ತಮಗೆ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾಗುವಂತ ಆಹ್ವಾನ ಇತ್ತು. ಆಮೇಲಿಂದ ಉಡುಪಿಗೆ ತಾವು ಪೀಠಾಧಿಪತಿಗಳಾಗಿದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅದಮಾರು ಗುರುಕುಲದಲ್ಲಿ ನಾವೇನು ಅಧ್ಯಯನ ಮಾಡ್ತಾ ಇದ್ವಿ, ಅಲ್ಲಿಯ 6 ವರ್ಷಗಳ ಅಧ್ಯಯನ ಮುಗಿದ ತಕ್ಷಣ ಎಲ್ಲ ಶ್ರೀಗಳು ಕೂಡ ಅವರು ಉಡುಪಿಗೆ ಬಂದರು. ಆವಾಗ ಆ ಗುರುಕುಲ ಅಲ್ಲಿ ಮತ್ತೆ ಮುಂದುವರಿತಾ ಇತ್ತು. ಅದಮಾರು ಮೂಲ ಮಠದಲ್ಲಿ ನಡೀತಾ ಇದ್ದದ್ದು ಉಡುಪಿಗೆ ಬಂತು. ಆವಾಗ ನಮ್ಮ ಗುರುಗಳ 4ನೆಯ 3ನೇ ಪರ್ಯಾಯ ನಡೀತಾ ಇತ್ತು. ನಮ್ಮ ಅಣ್ಣಂದಿರ ಪರಿಚಯ ಕೂಡ ಗುರುಗಳಿಗಿತ್ತು.
ಹಾಗಾಗಿ ನಾವು ಆವಾಗ ಅಲ್ಲಿ ಅಧ್ಯಯನ ಮಾಡ್ತಾ ಇರೋ ಹೊತ್ತಿಗೆ ನಮ್ಮನ್ನು ಕರೆದು ಹೀಗೆ ಕೇಳಿದರು. ಒಂದು ನಮಗೆ ಆವಾಗ ಸುಬ್ರಹ್ಮಣ್ಯ ಮಠದ ಬಾಲ್ಯದಲ್ಲಿ ಸುಬ್ರಹ್ಮಣ್ಯ ಮಠದ ವಿಶೇಷ ಪರಿಚಯ ಇರಲಿಲ್ಲ. ಆದರೆ ಉಡುಪಿಯ ಪರಿಚಯ ನಮಗಿತ್ತಾಗಿ ನಾವಾಗ ಅಂದುಕೊಂಡದ್ದು, ಯಾವುದೋ ಮಠದಲ್ಲಿ ಒಬ್ಬ ಸನ್ಯಾಸಿ ಆಗಿತ್ತು ಅಂತಂದರೆ ಒಬ್ಬ ಸನ್ಯಾಸಿ ಆಗಿದ್ದಾನೆ ಅಂತಷ್ಟೇ ಆಗತ್ತೆ. ಆದರೆ ಉಡುಪಿಯೊಳಗೆ ಇದ್ದದ್ದಾದರೆ ಕೊನೆ ಪಕ್ಷ ಕೃಷ್ಣನ ಪೂಜೆಯನ್ನು ಮಾಡುವ ಭಾಗ್ಯ ಸಿಗತ್ತೆ. ಬದುಕಿನಲ್ಲಿ ಏನು ಮಾಡಿದ್ದೀವಿ ಕೇಳಿದರೆ ಕೊನೆ ಪಕ್ಷ ಹೌದು ಕೃಷ್ಣನ ಆರಾಧನೆಯನ್ನು ಮಾಡಿದ್ದೇವೆ ಅನ್ನುವ ಒಂದು ತೃಪ್ತಿಗೆ ಅವಕಾಶ ಇದೆ. ಹಾಗಾಗಿ ಇಲ್ಲಿಗಾದರೆ ಆಗಬಹುದಿತ್ತು. ನಾವು ಮನಸ್ಸಿನಲ್ಲಿ ಅಂದುಕೊಂಡದಷ್ಟೆ, ಮನಸ್ಸಿನೊಳಗೆ ಅವರಲ್ಲಿ ಅದನ್ನು ಹೇಳಿರಲಿಲ್ಲ, ಅಥವಾ ಅಲ್ಲಿ ಬೇಕಾದರೆ ಇರಲಿಲ್ಲ ಅಂತ ಒಂದು ಯಾವುದು ಮಾತುಗಳನ್ನು ಹೇಳದೆ ಆವಾಗ ಈಗ ಸದ್ಯಕ್ಕೆ ಬೇಡ ಅಂತ ನಾವು ಹಾಗೆ ಮನಸ್ಸಿನೊಳಗೆ ಹೀಗೆ ಅಂದುಕೊಂಡು ಉತ್ತರವನ್ನು ಇಲ್ಲ ಅಂತ ಹೇಳಿದ್ವಿ. ಸುಬ್ರಹ್ಮಣ್ಯ ಮಠದ ಮಹತ್ವ ನಮಗೆ ಆವಾಗ ಹೇಳವೆಲ್ಲಿ ತಿಳಿದಿರಲಿಲ್ಲ. ಕಾಲಾಂತರದಲ್ಲಿ ಮತ್ತೆ ಪುನಃ ಮಾತು ಬಂದಾಗ ಅದು ಅವರೇ ತಮಗೆ ಶಿಷ್ಯರನ್ನ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದರು. ಆವಾಗಲೂ ಕೂಡ ನಮ್ಮ ಯೋಗ್ಯತೆಯೂ ನಮಗೆ ತಿಳಿದಿರುವುದಿಲ್ಲ. ಒಂದು ಜಾತಕ ಪರಿಶೀಲನೆ ಆಗಲಿ, ಇನ್ನು ನಮಗೆ ಅಧ್ಯಯನ ಮಾಡಿಸಿದಂತಹ ಪದಿಮಾರು ಶ್ರೀಗಳವರು, ವಿದ್ಯಾಮಾನ್ಯ ತೀರ್ಥರು, ಅವರಿಗೆ ನಮ್ಮ ವ್ಯಕ್ತಿತ್ವ ಏನು ಅವರಿಗೆ ತಿಳಿದಿರತ್ತೆ. ಅವರು ಒಪ್ಪಿಕೊಟ್ಟು ಅಂತಂದರೆ ಅವಶ್ಯವಾಗಿ ಆಗಬಹುದು ಅಂತ ನಾವು ಹಾಗೆ ಮಾತು ಕೊಟ್ವಿ. ಮುಂದೆ ಅದು ಅವರೆಲ್ಲ ಒಪ್ಪಿಕೊಂಡ್ರು, ಹಾಗೆ ನಡೀತು. ಗುರುಗಳೀಗ ಯತಿಗಳು ಅಥವಾ ಮಠಾಧೀಶರು ಅಂದ ತಕ್ಷಣ ಬರೀ ವೇದಾಧ್ಯಯನ ಮಾಡ್ತಾರೆ ಅಥವಾ ದೇವರ ಪೂಜೆ ಮಾಡ್ತಾರೆ, ಹೀಗೆ ಒಂದು ಪರಿಕಲ್ಪನೆ ಮನುಷ್ಯರ ಮನಸ್ಸಲ್ಲಿರುತ್ತೆ. ಆದರೆ ನಮ್ಮ ಗುರುಗಳು ಯಾವ ಸೂಪರ್ ಹೀರೋಗಳಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಒಂದು ಚಿರತೆಯನ್ನ ಹಿಡಿಯೋದಾಗಿರ್ಬೋದು ಅಥವಾ ಒಂದು ಹದ್ದನ್ನ ಆರೈಕೆ ಮಾಡಿ ಕಳಿಸೋದಾಗಿರ್ಬೋದು. ಈ ತರ ತಮಗೆ ಪ್ರಾಣಿಗಳ ಮೇಲಿನ ಒಲವಿನ ಬಗ್ಗೆ ನಮ್ಗೆ ಹೇಳೋದಾದ್ರೆ. ಇಂಥ ವಿಚಾರದಲ್ಲಿ ನಾವು ಬರೀದೇ ನಮ್ಮದು ಅಂತ ಅಲ್ಲ, ಇಂಥವ್ರು ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರಾಗಿದ್ದೇವೆ. ಯಾಕೆಂತಂದರೆ ನಮ್ಮ ಎಳವೆ ಪೂರ ಕಾಡು, ಗುಡ್ಡ, ಹೊಲ, ಈ ಪ್ರಕೃತಿಯ ಒಳಗೇನೆ ನಾವು ಬದುಕಿದವರು ಹೆಚ್ಚು. ಆ 7ನೇ ತರಗತಿ ತನಕ ಓದುವ ಸಮಯದಲ್ಲೂ ಕೂಡ ಮನೆಯೊಳಗಿದ್ದದ್ದು ಕಡಿಮೆ. ಒಂದು 5-6 ಎಕರೆ ಜಾಗ ಇತ್ತು, ಹಾಗೂ ಸರ್ಕಾರಿ ಭೂಮಿಗಳು ಕೂಡ ಹೊರಗೆ ಸಾಕಷ್ಟು ಇದ್ದು. ಮನೆಯಲ್ಲಿ ಒಂದು ಸಾಕಷ್ಟು ಹಸುಗಳಿದ್ದು, 10-15 ಹಸುಗಳಿದ್ದು. ಹಾಗೆ ಅವುಗಳ ಪಾಲನೆ, ಅವುಗಳನ್ನು ಕಾಡುಗುಡ್ಡಕ್ಕೆ ಕಳುಹಿಸೋದು, ಅಲ್ಲಿಂದ ಮತ್ತೆ ಪುನಃ ಮರಳಿ ಕರ್ಕೊಂಬರೋದು, ಅವುಗಳನ್ನು ಮೇಯಿಸೋದು, ಅವುಗಳಿಗೆ ಮೇವನ್ನು ತಂದು ಹಾಕೋದು, ಅವುಗಳಿಗೆ ಮಲಗಲಿಕ್ಕೆ ಮೆತ್ತೆಯನ್ನು ಸಿದ್ಧಪಡಿಸಬೇಕು. ಅದಕ್ಕೋಸ್ಕರ ದರಲು ಎಲೆಗಳನ್ನೆಲ್ಲ ತೆಗೆದು ಬರುವಂತಹದ್ದು. ಹೀಗೆ ಪ್ರಕೃತಿಯೊಳಗೇನೆ ತುಂಬ ಬೆಳೆದಿದ್ದೇವೆ. ಹೊಲಗದ್ದೆಗಳ ಕೆಲಸ ಕೂಡ ತುಂಬ ಆವಾಗಲೇ ಮಾಡಿದ್ವಿ. ಹಾಗಾಗಿ ಸಹಜವಾಗಿ ಆ ಪ್ರಕೃತಿಯ ಪ್ರೀತಿ ಅದು ಬಿಟ್ಟಿರಲಿಲ್ಲ, ಅದು ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಇಂಥವನ್ನೆಲ್ಲ ಮಾಡಲಿಕ್ಕೆ ಅದು ಅನುಕೂಲ ಆಯಿತು. ತಾವು ಚಿರತೆ ಹಿಡಿದಂಥ ಪ್ರಸಂಗ ಮಾತ್ರ ನಮಗೆ ಕೇಳಬೇಕು ಅಂತ ತುಂಬ ಕುತೂಹಲ. ಅದ್ರ ಬಗ್ಗೆ ಏನಾಯ್ತು, ಅದು ಹೇಗೆ ಅಂತ? ಹೀಗಾಗಿತ್ತು, ಯಾವುದು ನೀಲಾವರ ಅನ್ನುವ ಕ್ಷೇತ್ರದಲ್ಲಿ ಒಂದು ದೊಡ್ಡ ಗೋಶಾಲೆಯನ್ನು ಮಾಡಿದ್ದೇವೆ. ಸುಮಾರು ಮಳೆಗಾಲ ಸಮಯದಲ್ಲಿ ಆಗಾಗ್ಗೆ ವರ್ಷಕ್ಕೊಮ್ಮೆ ಪ್ರಾಯ ಅಲ್ಲಿ ಆಗುಂಬೆ ಘಾಟಿ, ಕಾಡು, ಅಲ್ಲಿ ಅವುಗಳಿಗೆ ಪ್ರಾಯಶಃ ಆಗ ಆಹಾರದ ಕೊರತೆ ಆಗತ್ತೆ ಕಾಣುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಸಾಮಾನ್ಯವಾಗಿ ಅವು ಈ ಕಡೆ ಊರೊಳಗೆಲ್ಲ ಪ್ರವೇಶ ಮಾಡ್ತವೆ. ಹಾಗೆ ಆ ಪರಿಸರದಲ್ಲಿ ಕೂಡ ಅಡ್ಡಾಡ್ತಾ ಇದೆ ಅನ್ನುವ ಮಾಹಿತಿ ಬಿತ್ತು. ಆಮೇಲೆ 1-2 ಹಸುಗಳಿಗೆ ಅದು ಅನ್ಯಾಯವನ್ನು ಕೂಡ ಮಾಡಿತ್ತು. ಹಾಗಾಗಿ ನಾವು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅವರು ಒಂದು ಬೋನನ್ನು ತಂದು ಇಟ್ಟಿದ್ರು. ಆದರೆ ಅದು ತಂದು 1 ವಾರ ಆಯಿತು, 15 ದಿವಸ ಆದರೂ ಕೂಡ ಅದಕ್ಕೆ ಯಾವ್ದು ಬಿದ್ದಿರಲಿಲ್ಲ. ಆವಾಗ ನಮಗೆ ಕುತೂಹಲ ಹೊರತು, ಯಾಕೆ ಬಿದ್ದಿಲ್ಲ, ಅದು ಬಂದು ಹೋಗುವ ಪ್ರದೇಶ ಯಾವುದು, ಅದನ್ನು ಸ್ವಲ್ಪ ಗಮನಿಸೋಣ ಅಂತ ಹೇಳಿಕೊಂಡು ಸುಮಾರು ಅದು 25 ಎಕರೆ ಜಾಗ, ಅಲ್ಲಿ ಎಲ್ಲ ಕಡೆ ಸಂಚರಿಸಿ, ಅವು ಮಳೆಗಾಲ ಇತ್ತು. ಹಾಗಾಗಿ ಅವುಗಳ ಹೆಜ್ಜೆ ಗುರುತು ಮೂಡತ್ತೆ. ಅದು ಎಲ್ಲಿ ಹೆಜ್ಜೆ ಗುರುತು ಮೂಡಿದೆ,
ಅದು ಬರುವ ಜಾಗ ಯಾವುದಿರಬಹುದು ಅಂತ ಹೇಳಿಕೊಂಡೆಲ್ಲ ಗಮನಿಸ್ತಾ ಹೋದಾಗ ಇಂಥ ಪ್ರದೇಶದಲ್ಲಿದು ನಿತ್ಯ ಬಂದು ಹೋಗುವ ಕೆಲಸ ಮಾಡ್ತಾ ಇದೆ ಅನ್ನೋದು ತಿಳಿಯಿತು. ಮರು ದಿವಸ ಆ ಜಾಗದಲ್ಲಿ ತಂದು ಆ ಬೋನನ್ನು ಇಟ್ವಿ. 2 ದಿವಸದಲ್ಲಿ ಅಲ್ಲದು ಬಿತ್ತು. ಗುರುಗಳೇ, ತಾವು ಹಾವನ್ನ ಹಿಡಿದಂತ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ಬಹಳಾನೇ ವೈರಲ್ ಆಗಿತ್ತು. ಸೊ ಇದ್ರ ಬಗ್ಗೆ ಹೇಗೆ ಆ ಹಾವನ್ನ ಹಿಡಿಯುವಂಥದ್ದು ಇದನ್ನೆಲ್ಲ ಕಲ್ತಿದ್ದು ಹೇಗೆ ತಾವು? ನಾವಾಗ ಹೇಳಿದಂತೆ ನಮ್ಮದು ಹಳ್ಳಿ ಪ್ರದೇಶದ ಮನೆ. ಆ, ಆ ಮನೆಯೊಳಗೆಲ್ಲ ಆವಾಗಾಗಿ ಆ ಹಾವುಗಳೆಲ್ಲ ಬರ್ತಾ ಇರ್ತವೆ, ಸಹಜವಾಗಿ ಬರ್ತಾ ಇರ್ತವೆ. ಹಾಗಾಗಿ ಮತ್ತೆ ನಮ್ಮ ಪೂರ್ವಾಶ್ರಮದ ನಮ್ಮ ಅಪ್ಪ ಹ್ಮ್. ಒಬ್ಬರು ಕೂಡ ಅವುಗಳ ಬಗ್ಗೆ ವಿಶೇಷವಾದ ಪರಿಜ್ಞಾನವುಳ್ಳವರು. ಹ್ಮ್. ಯಾವುದಾದ್ರು ಹೊಸದಾಗಿ ಬಂತು ಅಂತ ಹೇಳಿದರೆ ನಮಗೆ ತೋರಿಸೋರು, ನೋಡಿ ಇದು ಇಂತಹದ್ದು, ಇದು ವಿಷದ್ದು, ಇದು ನಿರ್ವಿಷ ಹಾವು ಅಂತೆಲ್ಲ ತೋರಿಸೋರು. ಮತ್ತು ನಾವು ಕೂಡ ರಾತ್ರಿ ಸಂಚಾರ ಎಲ್ಲ ಹಳ್ಳಿಯಲ್ಲಿ ರಾತ್ರಿ ಸಂಚಾರ ಸಹಜ. ಆವಾಗೆಲ್ಲ ಇವತ್ತಿನಂತೆ ಟಾರ್ಚ್ಗಳೂ ಇರಲಿಲ್ಲ. ಮುಂದೆ ಹೋಗೋರು ಒಬ್ಬರ ಕೈಯಲ್ಲಿ ಒಂದು ಕಂದೀಲು ಇರುತ್ತೆ ಅಷ್ಟೇ, ಒಂದು ಕಂದೀಲು. ಇಲ್ಲಾಂದರೆ ಆವಾಗ ಈ ಒಣ ಸೋಗೆಯಿಂದ ದೀವಟಿಗೆ ಅಂತ ಹೇಳಿದ್ದಾರೆ, ಅದನ್ನು ಮಾಡಿಕೊಂಡು ಹೋಗ್ತಾ ಇದ್ದದ್ದು. ಸಾಕಷ್ಟು ಹಾವುಗಳೆಲ್ಲ ದಾರಿ ಸಿಗ್ತಾವೆ, ಅವುಗಳನ್ನು ನಿವಾರಿಸಿಕೊಂಡು ಕೈಯೊಂದು ಕೋಲಿರುತ್ತೆ ಅದನ್ನು ದೂಡಿಕೊಂಡು ನಾವು ಮುಂದೆ ಹೋಗೋದು. ಹಾಗೆ ಮನೆಯೊಳಗೂ ಕೂಡ ಅನೇಕ ಬರ್ತಾ ಇದ್ವು. ಆವಾಗೆಲ್ಲ ಹೀಗೆ ಮನೆಯೊಳಗೆ ಬಂತು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮಪ್ಪ ಅವರು ಮಾಡ್ತಾಯಿದ್ರು. ಈ ಟಿನ್ ಡಬ್ಬ ಮನೇಲಿ ಇತ್ತು ಅಂತಂದರೆ ಅದನ್ನಲ್ಲಿ ಅದರ ಸಮೀಪದಲ್ಲಿ ತೊಗೊಂಡೋಗಿ ಇಡೋರು. ಅದರಲ್ಲೊಂದು ತೂತಿ ಇರುತ್ತೆ, ಅದು ಅದರೊಳಗೆ ಹೋಗಿ ಬಿಡೋದು. ಅದನ್ನು ಮತ್ತೆ ತಗೊಂಡೋಗಿ ದೂರದಲ್ಲಿ ಎಸೆದ್ರೆ ಮುಗಿದೋಯ್ತು ಕೆಲಸ. ಯಾಕೆ ಅದರೊಳಗೆ ಹೋಗುತ್ತೆ ಅಂತ ಅವರು ನಮಗೆ ತಿಳಿಸೋದ ಕಾರಣ, ಮೂಲ ಕಾರಣ ತಿಳಿಸಿದ್ದು ಹೀಗೆ. ಹಗಲು ಹೊತ್ತು ಬೆಳಕು ಎಲ್ಲ ಕಂಡಾಗ ಅವು ಹೆದರ್ತಾವೆ, ಮತ್ತು ನಮ್ಮನ್ನೆಲ್ಲ ಕಂಡಾಗ ಅವು ಹೆದರ್ತಾವೆ. ಹಾಗಾಗಿ ರಕ್ಷಿತ ಪ್ರದೇಶವನ್ನು ಬಯಸ್ತಾವೆ. ಎಲ್ಲಿ ಕತ್ತಲು ಕಾಣುತ್ತೆ, ಕತ್ತಲು ಕಂಡಲ್ಲಿ ಇದು ನಮಗೆ ಸುರಕ್ಷಿತ ಪ್ರದೇಶ ಅಂತ ಹೇಳಿಕೊಂಡು ಅದರೊಳಗೆ ಸೇರಿಬಿಡ್ತಾವೆ. ಆ ಡಬ್ಬದೊಳಗೆ ಪ್ರವೇಶ ಮಾಡೋದು ಅದಕ್ಕೋಸ್ಕರ. ಸಾಮಾನ್ಯವಾಗಿ ಹಾವುಗಳು ಬಿಲದೊಳಗೆ ಇರ್ತವೆ. ಬಿಲದೊಳಗೆ ಯಾಕಿರ್ತವೆ ಅಂದರೆ ಸುರಕ್ಷಿತ ಪ್ರದೇಶ, ಅವುಗಳ ಮೆಂಟಾಲಿಟಿ ಅದು. ಹಾಗಾಗಿ ಈ ಡಬ್ಬ ನೋಡಿದ ತಕ್ಷಣ ಇದು ನನಗೆ ಅಂತಹ ಪ್ರದೇಶ ಅಂತ ಅದರೊಳಗೆ ಸಹಜವಾಗಿ ಕೂಡುತ್ತೆ. ನಾವು ಎತ್ತುಕೊಂಡು ಹೋಗಿ ಗುಡ್ಡದಲ್ಲಿ ಎಲ್ಲೋ ಬಿಟ್ಟರೆ ಮುಗಿದೋಯ್ತು. ಈ ಅವುಗಳ ಮನಸ್ಥಿತಿ ಹೀಗೆ ಅಂತ ಅರಿವಾದ ಮೇಲೆ ಎಲ್ಲ ಹೊತ್ತಿಗೆ ನಮಗೆ ಡಬ್ಬವೇ ಸಿಗೋದಿಲ್ಲ. ಆವಾಗ ಏನು ಮಾಡೋದು, ಒಂದು ಬಾಟ್ಲ್ ಇತ್ತು ಅಂತಂದರೆ ಅದನ್ನು ತೊಗೊಂಡೋಗಿಟ್ರು ಸರಿ, ಅದರ ಕ್ಯಾಪ್ ತೆಗೆದು ಇಡಬೇಕು. ಇಲ್ಲ ಬಾಟ್ಲಲ್ಲಿ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದಕ್ಕೊಂದು ಪೇಪರ್ ಸುತ್ತಿ ಬಿಟ್ಟರೆ ಮುಗಿದೋಯ್ತು, ಕತ್ತಲಾಯಿತು. ಅದರ ಹತ್ರ ಮುಖದ ಹತ್ರ ಹಿಡಿದರೆ ಸೀದಾ ಬಾಟ್ಲೊಳಗೆ ಅದು ಬಂದು ಸೇರ್ಕೊಂಡ್ಬಿಡುತ್ತೆ. ನಾವು ಬೆರಡೆ ಹಾಕಿ ಎಷ್ಟು ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಬಾಟ್ಲ್ ನಮಗೆ ಯಾವತ್ತೂ ಸಿಗ್ತಾ ಇರಲಿಲ್ಲ. ಅವಾಗೇನು ಮಾಡೋದು, ನ್ಯೂಸ್ ಪೇಪರ್ ಇದ್ದೇ ಇರುತ್ತೆ. ನ್ಯೂಸ್ ಪೇಪರ್ನ ರೋಲ್ ಮಾಡಿದರೆ, ನ್ಯೂಸ್ ಪೇಪರ್ ರೋಲ್ ಮಾಡಬೇಕು, ಒಂದು 2 ಕಡೆ ದಾರದಿಂದ ಬಿಗಿಬೇಕು. ಅದರ ಒಂದು ತುದಿಯನ್ನು ಮಡಚಿ ಅದನ್ನು ಗಟ್ಟಿ ಮಾಡಿ ಮಡಚಿಡಬೇಕು. ಇಲ್ಲ ಅದಕ್ಕೊಂದು ಗಟ್ಟಿಯಾಗಿ ಒಂದು ಕಟ್ಟು ಹಾಕಿಬಿಟ್ರೆ ಮುಗಿದೋಯ್ತು. ಅದನ್ನೀಗ ಅದರ ಮುಂದೆ ಇಟ್ಟಾಗ ಅವು ಸಹಜವಾಗಿ ಅದರೊಳಗೆ ಹೋಗಿಬಿಡ್ತಾರೆ. ಈಗ ಆ ತುದಿಯನ್ನು ಕೂಡ ಮುಚ್ಚಿದರೆ ನಮ್ಮ ಕೈಯಲ್ಲಿದೆ, ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗಿ ಅದನ್ನು ಹರಿದು ಹಾಕಿದ್ರೆ ಮುಗೀತು, ಪೇಪರ್ನ ಹರಿದು ಹಾಕಿದ್ರೆ ಮುಗೀತು, ಕಟ್ಟು ಬಿಚ್ಚಿ ಬಿಟ್ಟರು ಮುಗಿದೋಯ್ತು. ಇನ್ನು ನಾವು ಎಳವೆಯಲ್ಲಿ ಬಸ್ಸಲ್ಲಿ ಹೋಗ್ತಾ ಇರುವಾಗ, ಊರಿಗೆ ಸಂಚಾರ ಮಾಡ್ತಾ ಇರುವಾಗ, ಇನ್ನೊಬ್ರು ಯಾರೋ ಮಾತಾಡ್ಕೊಡ್ತಾ ಇದ್ರು. ಒಂದು ಪೊರಕೆ ಕಡ್ಡಿ, ತೆಂಗಿನ ನಾರಿನ ಕಡ್ಡಿ ಏನಿದೆ ಅಲ್ಲ, ಅದರಿಂದಲೂ ಹಿಡಿಯಬಹುದು ಅಂತ ಹೇಳಿ ಅದನ್ನು ಪ್ರಯತ್ನ ಪಟ್ವಿ. ಅದು ಆಯಿತು. ಅಂದರೆ ತೆಂಗಿನ ನಾರಿನ ಕಡ್ಡಿಯ ತುದಿ ಏನಿರುತ್ತೆ ಅದು ಪೂರ ಸಣ್ಣದಾಗಿರತ್ತೆ. ಅಲ್ಲಿ ಉರುಳು ಹಾಕಿತು ಅಂತಂದರೆ ಅದರ ಮುಖದ ಬಳಿ ಹಿಡಿದರೆ ಅದು ಎತ್ತಿದ ತಕ್ಷಣ ಗಟ್ಟಿಯಾಗಿ ಬಿಡತ್ತೆ, ಭದ್ರ ಆಗಿಬಿಡತ್ತೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡತ್ತೆ. ತೊಗೊಂಡೋಗಿ ಎಲ್ಲ ಇನ್ನೊಂದು ಕಡೆ ನಾವು ಇಟ್ಟ ತಕ್ಷಣ ಅದು ಅದರಲ್ಲಿ ಟೆಂಪರ್ ಇದೆ, ಅದರಲ್ಲಿ ಆ ಹಂಚಿಕಡ್ಡಿಯಲ್ಲಿ ಟೆಂಪರ್ ಇರುತ್ತೆ. ಹಾಗಾಗಿ ಪುನಃ ಅದು ಬಿಟ್ಕೊಳ್ಳುತ್ತೆ, ಹಾವು ಹರಿದು ಹೋಗುತ್ತೆ. ಹೀಗೆ ಅನೇಕ ಕೇಳಿದ್ದು ನೋಡಿದ್ದು ಅವಳ ಪ್ರಯೋಗವನ್ನು ಅನೇಕ ಬಾರಿ ಮಾಡುವ ಪ್ರಮೇಯ ಒದಗಿ ಬಂತು. ಮಠದೊಳಗೇ ಬಂತು. ಇನ್ನೊಂದು ಬಹಳ ದೊಡ್ಡ ಹಾವು ಬಂದಿತ್ತು, ಸುಮಾರು 5 ಅಡಿಯೇ ಇರಬಹುದು, ಅಂತಹ ಹಾವು ಬಂದಿತ್ತು. ಆವಾಗ ಏನು ಮಾಡೋದು, ಇಂಥವೆಲ್ಲ ನಡೆಯೋಲ್ಲ. ಅದಕ್ಕೆ ಈ PVC ಪೈಪ್ ಇತ್ತು, ದೊಡ್ಡದೊಂದು PVC ಪೈಪ್ ಇತ್ತು. ಆ PVC ಪೈಪನ್ನು ತಗೊಂಡೋಗಿ ಇಟ್ವಿ. ಇನ್ನೊಂದು ಬದಿಯಲ್ಲಿ ಒಂದು ಗೋಣಿ ಚೀಲ ಕಟ್ಟಿಬಿಟ್ವಿ.
ಅದು ಸಹಜವಾಗಿ ಹೊರಗೆಲ್ಲ ಬೆಳಕು ಇದೆ, ಮಂದಿ ನೋಡಿದಾಗ ಭಯ ಆಗತ್ತೆ, ಸಹಜವಾಗಿ ಆ ಪೈಪ್ ಒಳಗೆ ಸೇರ್ಕೊಂಡ್ಬಿಡ್ತು. ಹ್ಮ್. ಪೈಪನ್ನು ಎತ್ತಿದ್ರೆ ಜಾರಿ ಬಂದು ಗೋಣಿಚದೊಳಗೆ ಬಿತ್ತು. ಹ್ಮ್. ಅದನ್ನೀಗ ಬಾಯಿ ಕಟ್ಟಿ ತೊಗೊಂಡೋಗಿ ಎಲ್ಲೋ ಕಾಡಲ್ಲಿ ಬಿಚ್ಚಿಬಿಟ್ರೆ ಮುಗಿದೋಯ್ತು. ಧೈರ್ಯ ಹಾಗೆ ಸಮಯ ಪ್ರಜ್ಞೆ ಎರಡೂ ಹಾ. ಬಹಳ ಮುಖ್ಯ ಈ ತರ ಸಂದರ್ಭಗಳಲ್ಲಿ. ಅದೇ ಈ ಪ್ರಾಕೃತಿಕವಾಗಿ ಇದ್ದಲ್ಲಿ ಹ್ಮ್. ಅದರ ಒಳಗೇನೆ ಬದುಕಿದವರಿಗೆ ಇದೆಲ್ಲ ಸಹಜವಾಗಿ ಇರತ್ತೆ, ದೊಡ್ಡ ಸಂಗತಿ ಅನಿಸೋದಿಲ್ಲ ಅದು. ಗುರುಗಳೇ, ತಾವು ಕನ್ನಡ ಹೊರತುಪಡಿಸಿ ತಮಿಳು, ಮಲಯಾಳಂ, ತೆಲುಗು ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ಪ್ರವಚನಗಳನ್ನ ನೀಡ್ತೀರಿ, ಆಮೇಲೆ ವೇದಾಧ್ಯಯನಗಳನ್ನ ಮಾಡಿಸ್ತೀರಿ. ಅದ್ರ ಬಗ್ಗೆ ಹೇಳೋದಾದ್ರೆ? ಎಳವೆಯಲ್ಲಿ ನಮ್ಮ ಆವಾಗ 13 ವರ್ಷ ವಯಸ್ಸು. ಊರಲ್ಲಿ 7ನೇ ತರಗತಿ ಮುಗಿಸಿ ಉಡುಪಿಗೆ ಬಂದ್ವಿ. ಅಲ್ಲಿ 2 ವರ್ಷ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ 2 ವರ್ಷ ಅಧ್ಯಯನ ಮಾಡಿದೆವು. ಅಲ್ಲಿಂದ ಆ ಬಳಿಕ ಒಬ್ಬ ಹಿರಿಯರು ನಮ್ಮನ್ನು ಕಾಕಿನಾಡಕ್ಕೆ ಕರ್ಕೊಂಡು ಹೋದರು. ಹ್ಮ್. ಅಲ್ಲಿ ಒಂದು ಮಠದಲ್ಲಿ ಸುಮಾರು ಒಂದು 7-8 ತಿಂಗಳ ಕಾಲ ಹ್ಮ್. ಇದ್ವಿ. ಅದು ಆಂಧ್ರ ಪ್ರದೇಶ. ಆವಾಗ ಸಹಜವಾಗಿ ಪಬ್ಲಿಕ್ ಕಾಂಟ್ಯಾಕ್ಟ್ ಬಂತು. ಆವಾಗ ತೆಲುಗು ಹ್ಮ್. ಅಭ್ಯಾಸ ಆಯಿತು. ಹ್ಮ್. ಅದು ದೇವ್ರ ದಯ. ಆವಾಗ ಕಲ್ತಿರುವಂತಹದ್ದು ಕಲ್ತದ್ದು ಅಂತಲ್ಲ, ಎಲ್ಲರ ಸಂಪರ್ಕದಲ್ಲಿ ಒಂದಿಷ್ಟು ತೆಲುಗು ಬಂದುಬಿಡ್ತು. ಅದು ಹಾಗೆ ಉಳಿದಿದೆ. ಸಂಚಾರ ಕಾಲದಲ್ಲಿ ಗುರುಗಳ ಜೊತೆಗೆ ನಾನಾ ರಾಜ್ಯಗಳನ್ನು ಸಂಚರಿಸುವುದಿರುತ್ತೆ. ಆವಾಗ ಅಲ್ಲೆಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಬೋರ್ಡ್ಗಳಿತ್ತು ಅಂತಂದರೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನುವ ಪರಿಜ್ಞಾನವೇ ನಮಗಿರೋದಿಲ್ಲ. ಎಷ್ಟು ದೂರ ಇದೆ, ಅಲ್ಲೇನು 60 ಕಿಲೋಮೀಟರ್ ಅಂತ ಹಾಕಿರ್ತಾರೆ, 150 ಕಿಲೋಮೀಟರ್ ಅಂತ ಹಾಕಿರ್ತಾರೆ, ಅದು ಎಲ್ಲಿಗೆಂದು ಗೊತ್ತಿಲ್ಲ. ಹಾಗಾದರೆ ಅದನ್ನು ನೋಡಿಕೊಳ್ಳೋದಕ್ಕೋಸ್ಕರ ಕೂಡ ನಾವು ಅಭ್ಯಾಸ ಮಾಡಬೇಕು ಅಂತ ಹೇಳಿಕೊಂಡು ಈ 30 ದಿವಸಗಳಲ್ಲಿ ಕಲಿಯಿರಿ ಅಂತ ಒಂದು ಪುಸ್ತಕ ಬರುತ್ತೆ. ಅದನ್ನು ತಗೊಂಡು ತಮಿಳು, ಮಲಯಾಳ ಈ ಭಾಷೆಗಳನ್ನು ಅಕ್ಷರಾಭ್ಯಾಸ ಮಾಡಿದ್ವಿ. ಅಕ್ಷರಾಭ್ಯಾಸ ಮಾಡಿದ್ರಿಂದ ಹೊರಗೆ ಹೋದಾಗ ಅದು ಯಾವ ಅಕ್ಷರ ಗೊತ್ತಾಗತ್ತೆ. ಇವಾಗ ಯಾವ ಊರಿಗೆ ಹೋಗ್ತಾ ಇದ್ದೇವೆ, ಎಷ್ಟು ದೂರ ಅಂತ ಗೊತ್ತಾಯ್ತು. ಇವಾಗ ಅಕ್ಷರಾಭ್ಯಾಸ ಮಾಡಿದ್ದರಿಂದಾಗಿ ನ್ಯೂಸ್ ಪೇಪರ್ ಓದೋದು ಸುಲಭ ಆಯಿತು. ಭಾಷೆಯ ಬಗ್ಗೆ ಒಂದೇ ಭಾಷೆ ಗೊತ್ತಿದ್ದಾಗ ಇತರ ಭಾಷೆಗಳ ಪರಿಚಯ ಆಗೋದಿಲ್ಲ. ಒಂದೆರಡು ಭಾಷೆಗಳನ್ನಾದರೂ ಕಲಿಬೇಕು. ನಾವು ಸಹಜವಾಗಿ ತುಳು ಭಾಷಿಗರು, ಕನ್ನಡ ರಾಜ್ಯ ಇದೆ, ಅದರಿಂದಾಗಿ ಕನ್ನಡ ಗೊತ್ತು. ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ಇಂಗ್ಲೀಷು ಕಲ್ತಿದ್ದೇವೆ, ಹಿಂದಿ ಕೂಡ ಇತ್ತು. ಹೀಗೆ ಒಂದು 2-3 ಭಾಷೆಗಳು ನಮಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿದರೆ 4ನೇ ಭಾಷೆಯನ್ನು ಕಲಿಯೋದು ಸುಲಭ ಆಗತ್ತೆ. ಯಾಕೆಂತಂದರೆ ಇದ್ದ ಶಬ್ದಗಳೇ, ಅದು ಎಷ್ಟೋ ಶಬ್ದಗಳು ಒಂದೇ ಶಬ್ದ ಅದು ನಾನಾ ಭಾಷೆಗಳಲ್ಲಿ ಹರಡಿರುತ್ತೆ. ಆದರೆ ಪ್ರಾದೇಶಿಕ ಭಾಷೆಯ ಪ್ರಭಾವದಿಂದಾಗಿ ಸ್ವಲ್ಪ ಬದಲಾಗಿರಬಹುದು. ಒಂದು ಅಕ್ಷರ ಬದಲಾಗಿರುತ್ತೆ, ಅಥವಾ ಉಚ್ಚಾರಣೆಯ ಶೈಲಿ ಬದಲಾಗಿರುತ್ತೆ. ಶಬ್ದ ಅದುವೇ, ಉಚ್ಚಾರಣೆ ಶೈಲಿ ಮಾತ್ರ ಬದಲಾಗಿರುತ್ತೆ. ಹೀಗಾಗಿ ಹೊಸಬರಿಗೆ ಅದು ಏನೋ ಹೊಸ ಶಬ್ದ, ಒಳಗೆ ನಿಂತು ನೋಡಿದವರಿಗೆ ಅರೆ ಅದು ಹೊಸ ಶಬ್ದ ಅಲ್ಲ, ಅದು ಇದ್ದ ಶಬ್ದ, ನಮಗೆ ಗೊತ್ತಿರುವ ಶಬ್ದವೇ, ಅದು ಉಚ್ಚಾರಣೆಯ ಶೈಲಿ ಮಾತ್ರ ಬೇರೆ ಅಷ್ಟೇ. ಹೀಗೆ ಅದನ್ನು ಗಮನಿಸಿದೆವು ಅಂತಂದರೆ 1-2 ಭಾಷೆಯನ್ನು ಕಲಿಯುವ ಮೊದಲು ಕಷ್ಟ, ಆ ಬಳಿಕ ಅದು ಸ್ಪೀಡ್ ಆಗ್ತಾ ಹೋಗುತ್ತೆ. ಗುರುಗಳೇ, ಅಯೋಧ್ಯ ರಾಮನ ಬಗ್ಗೆ ನಮಗೆ ಹೇಳೋದಾದ್ರೆ? ವಾಲ್ಮೀಕಿ ರಾಮಾಯಣ ರಾಮನ ಪರಿಚಯ ನಮಗೆ ಮಾಡಿಕೊಟ್ಟದ್ದು. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಅಂತಂದರೆ ಹೀಗಾದದ್ದು ಪ್ರಸಂಗ. ವಾಲ್ಮೀಕಿ ಮಹರ್ಷಿಗಳಿಗೊಮ್ಮೆ ನಾರದರ ಭೇಟಿ ಆಯಿತು. ವಾಲ್ಮೀಕಿ ಮಹರ್ಷಿಗಳು ಒಂದು 10-20 ಗುಣಗಳನ್ನು ಪಟ್ಟಿ ಮಾಡಿ ನಾರದಲ್ಲಿ ಕೇಳ್ತಾ ಇದ್ದಾರೆ, ನೀವು ಊರೂರು ತಿರುಗಾಡ್ತಾ ಇದ್ದೀರಿ, ಇಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಯಾರಾದರೂ ಲೋಕದಲ್ಲಿ ಇದ್ದಾನೆ, ಇವತ್ತು ಪ್ರೆಸೆಂಟ್ ಇದ್ದಾನೆಯೇ? ನಾರದ ಮಹರ್ಷಿಗಳು ಅದಕ್ಕೆ ಇನ್ನೊಂದು 10-20 ಗುಣಗಳನ್ನು ಸೇರಿಸಿ ಕೊನೆಯಲ್ಲಂತಾರೆ, ಇಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲಿದ್ದಾನೆ, ಅವನೇ ಶ್ರೀರಾಮಚಂದ್ರ. ಹಾಗೆ ರಾಮ ಅಂತಂದರೆ ಅವನ ಪರಿಚಯ ಗುಣಗಳ ಮೂಲಕ. ಅಂತಹ ರಾಮನ ಮಂದಿರ, ಅದು ರಾಮ ಅವತರಿಸಿದ ಜಾಗ, ಅದು ಅಯೋಧ್ಯೆ. ಕಾಲಕಾಲದಲ್ಲಿ ರಾಮದೇವರ ಮಂದಿರ ಪೂಜೆಗೊಳ್ತಾ ಇತ್ತು. ಮಂದಿರದಲ್ಲಿ
ಭವ್ಯವಾದ ಮಂದಿರ ಇತ್ತು, ರಾಜರಾಜರು ಕಟ್ಟಿರುವಂತಹದ್ದು. ಅದು ಕಾಲಾನಂತರದಲ್ಲಿ ವಿದೇಶಿಯರ ಆಕ್ರಮಣಕ್ಕೆ ತುತ್ತಾಗಿ ಭಗ್ನವಾಯಿತು, ವಿರೂಪಗೊಂಡಿತು. ಮತ್ತೆ ಪುನಃ ಎಲ್ಲರೂ ತಿಳಿದಿರುವಂತೆ ಸರ್ವೋಚ್ಚ ನ್ಯಾಯಾಲಯ ಹೌದು ಅದು ಹಿಂದೂಗಳಿಗೆ ಸೇರಿರುವಂಥದ್ದು ಅಂತ ತೀರ್ಮಾನ ಕೊಟ್ಟು ಒಂದು ಟ್ರಸ್ಟನ್ನು ರಚಿಸಿ ಅಲ್ಲಿ ಎಲ್ಲ ಮುಂದಿನ ಕೆಲಸಗಳು ನಡೆಯಬೇಕು ಅಂತ ಸೂಚನೆ ಕೊಟ್ಟ ಮೇರೆಗೆ ಟ್ರಸ್ಟ್ ರಚನೆಗೊಂಡು ಅಲ್ಲಿ ಇವತ್ತು ಮಂದಿರ ನಿರ್ಮಾಣಗೊಳ್ತಾ ಇದೆ, ರಾಮನ ಪ್ರತಿಷ್ಠೆಯೂ ಆಗಿದೆ. ಇವಾಗ ಪರಿಪೂರ್ಣ ಕೆಲಸಗಳು ಇನ್ನೂ ಮುಗಿದಿಲ್ಲ, ಮುಂದಿನ ಕೆಲಸಗಳು ನಡೀತಾ ಇದ್ದಾವೆ. ಆ ಅಯೋಧ್ಯ ರಾಮನಿಗೆ ಪ್ರತಿಷ್ಠಾಪನೆ ದಿವಸ ನಮ್ಮ ದಕ್ಷಿಣ ಭಾರತದಿಂದ ವಿಶೇಷವಾಗಿ ತಾವು ಪೂಜೆ ಸಲ್ಲಿಸಿದ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಗೆ ತಿಳಿಸೋದಾದ್ರೆ. ನಮ್ಮ ಗುರುಗಳು ಅಯೋಧ್ಯೆಯ ರಾಮ ಮಂದಿರದ ಕುರಿತಾಗಿ ಮಾಡಿರುವ ಹೋರಾಟ ಅದು ಅಷ್ಟಿಷ್ಟಲ್ಲ. ಗುರುಗಳು ಮಾಡಿದ ಅಂತ ತಪಸ್ಸಿನ ಫಲ ನಮಗೂ ಕೂಡ ಅಲ್ಲಿ ಆ ಸೇವೆಯನ್ನು ಆವಾಗಲೂ ಗುರುಗಳ ಜೊತೆಗೆ ನಾವು ಆ ಹೋರಾಟದಲ್ಲೆಲ್ಲ ಇದ್ವಿ. ಅದರ ಫಲ ಅದು ನಮಗೆ ದೊರಕಿದೆ. ಪ್ರತಿಷ್ಠಾ ಕಾಲದಲ್ಲಿ ಇದ್ದುಕೊಂಡು ಪೂಜೆಯನ್ನು ಮಾಡುವ ಭಾಗ್ಯ. ರಾಮರಾಜ್ಯದ ಪರಿಕಲ್ಪನೆ ಬಗ್ಗೆ ತಾವೇನಾದ್ರು ಹೇಳೋದಾದ್ರೆ. ರಾಮರಾಜ್ಯ ರಾಜ್ಯ ಅಂತ ಹೇಳಿಕೊಂಡು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅಲ್ಲಿ ಹಸಿವು ತೃಷೆ ಇಂಥ ಯಾವುದೇ ಕ್ಷಾಮ ಡಾಮರಗಳು ಇರಲಿಲ್ಲ, ಸರ್ವ ಬಗೆಯ ಸಮೃದ್ಧಿ. ಅದನ್ನೇ ರಾಮರಾಜ್ಯ ಅಂತ ಕರೆಯುವುದು. ಎಲ್ಲ ಬಗೆಯ ಸಮೃದ್ಧಿ, ಯಾರಿಗೂ ಕಷ್ಟ ಕೊಟ್ಟಲೆಗಳಿಲ್ಲ. ನಮಗಿವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಮಾಡಿದುದರ ಹಿನ್ನೆಲೆ ಒಂದು ದೇವಾಲಯ ಬೇಕು ಅಷ್ಟೇ ಅಲ್ಲ. ರಾಮ ದೇವಾಲಯ ನಮಗೆ ಭರತಖಂಡದಲ್ಲಿ ಸಾಕಷ್ಟಿದ್ದಾವೆ. ಆದರೆ ಈ ಮಂದಿರದ ಮಹತ್ವ ಏನು? ಒಂದು ಭಗವಂತ ರಾಮನಿಗೆ ಅವತಾರ ಮಾಡಿದ ಪ್ರದೇಶ ಅದು. ಅಲ್ಲಿಯ ಮಂದಿರ ನಿರ್ಮಾಣ ಮಾಡೋ ಮೂಲಕ ಕೇವಲ ರಾಮ ಮಂದಿರ ಅಲ್ಲ, ರಾಮರಾಜ್ಯದ ನಿರ್ಮಾಣ ಆಗಬೇಕು. ಈ ದೇಶದ ಅನೇಕ ಹಿರಿಯರು ಕಂಡ ಕನಸು ರಾಮರಾಜ್ಯದ ಕನಸು ಕಂಡವರು. ಆ ರಾಮರಾಜ್ಯದ ಕನಸು ನನ್ನ ಸಾಗಬೇಕು. ಆ ಹಿನ್ನೆಲೆಯಲ್ಲಿ ಇಲ್ಲಿ ರಾಮ ಮಂದಿರ ಬೇಕು. ಅಲ್ಲಿ ಇವಾಗ ಯಾವುದೇ ನಾವು ದೇವಾಲಯಗಳಿಗೆ ಹೋದರೆ ದೇವರಿಗೆ ಏನಾದರೂ ಕಾಣಿಕೆ ಸಮರ್ಪಿಸಬೇಕು, ದೇವರಿಗೆ ಏನಾದರೂ ಸೇವೆ ಮಾಡಬೇಕು ಅನ್ನುವಂತಹದ್ದು ಆಶಯ ಎಲ್ಲರಿಗೂ ಇರುತ್ತೆ. ನಾವಿವಾಗ ಹಾಗೆ ಅಯೋಧ್ಯೆಗೆ ಹೋದೆವು ಅಂತಂದರೆ ಸಾಮಾನ್ಯ ದೇವಾಲಯಗಳಲ್ಲಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ ಒಂದು ಲಿಸ್ಟಲ್ಲಿ ಇರುತ್ತೆ. ಯಾವುದನ್ನೊಂದು ನಾವು ಆಯ್ಕೆ ಮಾಡಿಕೊಂಡು ದೇವರಿಗೆ ಸೇವೆಯನ್ನು ಸಲ್ಲಿಸಬಹುದು. ಇಲ್ಲಿ ಅಂತಹ ಯಾವುದೇ ಸೇವಾ ಲಿಸ್ಟ್ ಇಲ್ಲ. ಆದರೆ ದೇವರಿಗೆ ಏನಾದರೂ ಸೇವೆ ಮಾಡಬೇಕು ನಮಗೆ ಅಪೇಕ್ಷೆ ಇದೆ. ಏನು ಮಾಡಬಹುದು? ರಾಮರಾಜ್ಯದ ಕನಸನ್ನು ನನಸು ಮಾಡುವಲ್ಲಿ ಪ್ರಯತ್ನಿಸೋಣ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಮಾಜ ಸೇವೆಯನ್ನು ಮಾಡೋಣ. ಅದೇ ರಾಮದೇವರ ಸೇವೆ. ಹೇಗೆ ಅಂತಂದರೆ ರಾಮದೇವರೇ ಅಂದದ್ದು. ಆ ಸಮಾಜ ಸೇವೆ ರಾಮದೇವರ ಸೇವೆ ಆಗುವುದು ಹೇಗೆ? ರಾಮಾಯಣದಲ್ಲಿ ಒಂದು ಪ್ರಸಂಗ, ರಾವಣನ ಸಂಹಾರ ಆಗೋಯಿತು. ಎಲ್ಲರೂ ಅಯೋಧ್ಯೆಗೆ ಹೊರಟು ನಿಂತಿದ್ದಾರೆ. ಆ ಹೊತ್ತಿಗೆ ತಮ್ಮ ಲಕ್ಷ್ಮಣ ಬಂದು ಹೇಳ್ತಾ ಇದ್ದಾರೆ ಅಣ್ಣನಲ್ಲಿ, ಅಣ್ಣ ನಾವು ಅಯೋಧ್ಯೆಗೆ ಹೋಗುವುದು ಬೇಡ, ಇಲ್ಲೇ ಇದ್ದು ಬಿಡೋಣ. ಯಾಕಪ್ಪ? ನೋಡಿ, ಇದು ಸುವರ್ಣಮಯವಾದಂತಹ ಲಂಕೆ, ವಿಶ್ವಕರ್ಮದಿಂದ ನಿರ್ಮಿತವಾಗಿರುವಂತಹದ್ದು ಸುವರ್ಣಮಯವಾದ ಲಂಕೆ. ನಾವು ಇಲ್ಲೇ ಇದ್ದು ಬಿಡೋಣ. ಶತ್ರು ಸಂಹಾರದ ಬಳಿಕ ರಾಜ್ಯ ನಮ್ಮದು. ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕಾದ್ರೆ ಅಯೋಧ್ಯೆಯನ್ನು ಆಳೋಣ. ನಾವು ಇಲ್ಲೇ ಇದ್ದು ಬಿಡೋಣ. ರಾಮದೇವರು ಆವಾಗ ಅಂದದ್ದು, ಇದು ಸುವರ್ಣಮಯವಾಗಿದೆ ಎಂಬ ಕಾರಣಕ್ಕೋಸ್ಕರ ನಮ್ಮ ಊರನ್ನು ಬಿಟ್ಟು ನಾವು ಇದನ್ನು ಹಿಡಿಯೋದು ಸರವಲ್ಲ. ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನನ್ನ ಮುಂದೆ ಯಾರಾದರೂ ಎರಡು ಆಯ್ಕೆ ಇಡೋದು, ರಾಮ ನಿನಗೆ ನಿಮ್ಮ ಅಮ್ಮ ಬೇಕೋ ಇಲ್ಲ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ಕೋಬೇಕು. ನಿನ್ನ ಮಾತೃಭೂಮಿ ಬೇಕೋ ಇಲ್ಲ ಸ್ವರ್ಗ ಬೇಕೋ, ಎರಡರಲ್ಲಿ ಒಂದನ್ನು ಆಯ್ದುಕೋ. ಲಕ್ಷ್ಮಣ, ನಾ ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು, ನಮ್ಮ ಮಾತೃಭೂಮಿಯನ್ನು ಹೊರತು ಸ್ವರ್ಗವನ್ನಲ್ಲ. ನಮ್ಮ ಮಾತೆ ನಮ್ಮ ಮಾತೃಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ರಾಮದೇವರು ಈ ಮಾತಿನ ಮೂಲಕ ನಮ್ಮ ಮಾತೃಭೂಮಿಗೆ ನಾವು ಕೊಡಬೇಕಾದ ಗೌರವ ಎಷ್ಟು ಅನ್ನೋದನ್ನು ತೋರಿಸಿಕೊಟ್ಟ. ನಮ್ಮ ಮಾತೃಭೂಮಿ ಭಾರತ ದೇಶ. ಈ ದೇಶವನ್ನು ನಾವು ಪ್ರೀತಿಸಿದೆವು ಅಂತಂದರೆ ಅದು ರಾಮನನ್ನು ಪ್ರೀತಿಸಿದಂತೆ. ಆ ನೆಲೆಯಲ್ಲಿ ದೇಶಭಕ್ತಿ ಬೇರೆ ಅಲ್ಲ, ರಾಮಭಕ್ತಿ ಬೇರೆ ಅಲ್ಲ. ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ದೇಶ ಸೇವೆ ಬೇರೆ ಅಲ್ಲ, ರಾಮದೇವರ ಸೇವೆ ಬೇರೆ ಅಲ್ಲ. ಹಾಗಾಗಿ ನಾವು ದೇಶಕ್ಕೆ ಏನು ಸೇವೆ ಮಾಡಿದರೂ ಕೂಡ ರಾಮ ಸೇವೆ ಆಗತ್ತೆ. ಏನು ಸೇವೆ ಮಾಡಬಹುದು? ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಈಗ ನಮ್ಮ ಮಕ್ಕಳ ಮದುವೆ ಇಲ್ಲ
ವೆಡ್ಡಿಂಗ್ ಆ್ಯನಿವರ್ಸರಿಗಳನ್ನು ಭಾರಿ ವೈಭವದಲ್ಲಿ ನಾವು ಮಾಡ್ತೇವೆ. ಹ್ಮ್. ಕೆಲವರಂತೂ ನಾವು ಕೇಳಿದ್ದು ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಮ್ಮ ಸುತ್ತಮುತ್ತ ಆಗ ನಾವು ಹೇಳಿದಂತೆ ದೀನರು ದುಃಖಿತರೂ ಇದ್ದಾರೆ. ಹೌದು. 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಪುಟ್ಟದಾದ ಒಂದು ಮನೆ, ಸುಂದರವಾದ ಮನೆ ನಿರ್ಮಾಣ ಆಗುತ್ತೆ. ಹ್ಮ್. ರಾಮದೇವರಿಗೆ ಇಷ್ಟು ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ, ನನಗೆ ಒಂದಂಥದ್ದು ಮನೆಯೇ ಇಲ್ಲದೆ ಹೋಯಿತು, ಒಂದು ಪುಟ್ಟ ಮನೆಯೂ ಆಶ್ರಯ ನನಗಿಲ್ಲ ಅಂತ ಒಬ್ಬ ಕೊರಗ್ತಾ ಇದ್ದಾನಂತಂದರೆ ರಾಮದೇವರು ಖುಷಿ ಪಡೋದಿಲ್ಲ. ಹಾಗಾಗಿ ರಾಮರನ್ನು ದೇವರನ್ನು ಖುಷಿಪಡಿಸಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು? ಅವನಿಗೊಂದು ಪುಟ್ಟ ಮನೆ ನಿರ್ಮಾಣ ಮಾಡಿಕೊಡೋಣ. 5-6 ಲಕ್ಷ ರೂಪಾಯಿ ಖರ್ಚು ಮುಗಿದು ಹೋಯಿತು. ಅನೇಕ ಮನೆಗಳ ನಿರ್ಮಾಣ ಆಗಿದೆ. ಈಗ ನಾವು ಈ ವಿಚಾರವನ್ನು ಸಮಾಜದಲ್ಲಿ ಮುಂದಿಟ್ಟಾಗ ಅನೇಕ ಮಂದಿ ಮುಂದೆ ಬಂದು ಅದನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವಾರದ ಕೆಳಗೆ ಒಂದು ಮನೆಯನ್ನು ಹಸ್ತಾಂತರ ಮಾಡಿ ಬಂದಿದ್ದೇವೆ. ಹ್ಮ್. ಹ್ಮ್. ಅನೇಕ ಮನೆಗಳಾಗಿದ್ದಾವೆ. ಊರಲ್ಲಿ ದುಃಖಿತರು ಯಾರಿದ್ದಾರೆ, ದುರ್ಬಲರು ಯಾರಿದ್ದಾರೆ, ನಾವೇ ನಮ್ಮ ಕೈಯಾರೆ, ನಾವು ಯಾರಿಗೂ ಡೊನೇಷನ್ ಕೊಡಲಿಕ್ಕಿಲ್ಲ, ನಾವೇ ಮುಂದೆ ನಿಂತ್ಕೊಂಡು ಆ ಮನೆ ನಿರ್ಮಾಣ ಮಾಡೋದು. ಅಯೋಧ್ಯೆಗೆ ಹೋದಾಗ ದೇವರೇ ನಿನ್ನ ಹೆಸರಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದು ನಿನಗೆ ಸಮರ್ಪಿತ. ಇದು ರಾಮದೇವರ ಸೇವೆ. ನಮ್ಮ ಕಣ್ಣ ಎದುರಲ್ಲಿ ನಮ್ಮ ಜೀವಿತಾವಧಿ ಪೂರ್ತಿ ನಾವು ರಾಮದೇವರ ಸೇವೆ ನಾವು ಏನು ಮಾಡಿದ್ದೇವೆ ಅಂತ ನಾವು ಕಾಣ್ತೇವೆ. ಅದರದ್ದು ಆನಂದ ನಮಗಿದೆ. ಅವನಿಗೆ ಹೇಳೋಣ, ಇದು ನಾನು ಕೊಟ್ಟದ್ದಲ್ಲ, ಇದು ರಾಮದೇವರು ಕೊಟ್ಟದ್ದು. ದೇಶಕ್ಕೆ, ನ್ಯಾಯಕ್ಕೆ, ಸಂವಿಧಾನಕ್ಕೆ ಬದ್ಧನಾಗಿ ನೀನು ನಡ್ಕೋಬೇಕು, ಅಷ್ಟೇ, ಮುಗಿದು ಹೋಯಿತು. ಅವನು ಖುಷಿಯಿಂದಿರ್ತಾನೆ. ಹೀಗೆ ಎಲ್ಲರೂ ಕೂಡ ದೇಶ ಸೇವೆಯಲ್ಲಿ ತೊಡಗಿಕೊಂಡ್ರೆ ರಾಮರಾಜ್ಯ ನಿರ್ಮಾಣ ಆಗೋಯಿತು. ಇದು ಮತ್ತೆ ಯಾರಿಗೋ ದುಡ್ಡು ದೇವರಿಗೆ ಮಾತ್ರ ಅಂತಲ್ಲ. ಇನ್ನೊಂದು ಮನೆ ನಮ್ಮಲ್ಲಿ ನಿರ್ಮಾಣ ಆಯಿತು. ಕಲ್ಲಿನ ವ್ಯಾಪಾರಿ ಕಲ್ಲು ಕೊಟ್ಟ, ಮರಳಿನ ವ್ಯಾಪಾರಿ ಮರಳು ಕೊಟ್ಟ, ಇನ್ನು ಕಬ್ಬಿಣದ ವ್ಯಾಪಾರಿ ಕಬ್ಬಿಣ ಕೊಟ್ಟ. ಹೀಗೆ ಎಲ್ಲರೂ ಸೇರಿ ಒಂದು ಮನೆ ನಿರ್ಮಾಣ ಮಾಡಿದರು. ಒಬ್ಬ ಮುದುಕಿ, ಅವನಿಗೊಬ್ಬ ಮಗ. ಗೃಹ ಪ್ರವೇಶ ಸಮಯದಲ್ಲಿ ಬೇಕಾಗಿರುವ ವ್ಯವಸ್ಥೆಗಳೇನಿದ್ದಾವೆ, ಒಬ್ಬರು ಪೆಂಡಲ್ ಹಾಕಿದರು, ಇದು ರಾಮದೇವರ ಸೇವೆ. ಒಬ್ಬರು ಜನಿಸ ಸಾಮಾನು, ಇನ್ನೊಬ್ಬರು ಅಡುಗೆ ಮಾಡಿದರು, ಇನ್ನೊಬ್ಬರು ಪೂಜೆ ಮಾಡಿದರು. ಎಲ್ಲರೂ ಕೂಡ ಇದು ರಾಮದೇವರ ಸೇವೆ ಅಂತ ಹೇಳಿಕೊಂಡು ಅಲ್ಲಿ ಬಂದು ಮುಫ್ತಾಗಿ ಬಂದು ಮಾಡಿ ಹೋದರು. ಇವತ್ತು ಅವರು ಸುಮಾರು 2 ವರ್ಷ ಆಯ್ತು, ಈಗ 1.5 ವರ್ಷ ಆಯಿತು ಆ ಮನೆಯಲ್ಲಿ ನೆಮ್ಮದಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಹಲವು ಮನೆಗಳು ನಿರ್ಮಾಣಗೊಂಡಿದ್ದಾವೆ. ಒಬ್ಬ ನಮ್ಮ ಲೆಕ್ಚರರು ಅವ್ರು ಬಂದು ಹೇಳಿದರು, ಇವಾಗ 60ನೇ ವರ್ಷ ಶಾಂತಿ ಮಾಡ್ತಾ ಇದ್ದೇವೆ, ನಾವು ಶಾಂತಿ ಪ್ರತ್ಯೇಕ ಹೋಮ ಹವನ ಮಾಡೋದಿಲ್ಲ, ರಾಮದೇವರ ಸೇವೆ ಅಂತ ಹೇಳಿಕೊಂಡು ಒಂದು ಮನೆ ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಹೇಳೋರು. ಮನೆ ನಿರ್ಮಾಣ ಮಾಡಿಕೊಟ್ಟು ನಮಗೆ ಒಂದು ಹೇಳಿದರು, ನೀವು ಹೇಳಿದ ಮಾತಿಂದ ನಮ್ಗೆ ತುಂಬ ಖುಷಿಯಾಗಿದೆ. ಇವತ್ತು ನಾವು ಪ್ರಾಯಶಃ ಹೋಮ ಹವನ ಮಾಡಿದ್ರು ಇಷ್ಟು ಖುಷಿ ನಮಗೆ ಆಗ್ತಾ ಇರಲಿಲ್ಲ, ಗೊತ್ತಿಲ್ಲ. ಅವರೊಂದು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದರಿಂದ ನಮಗೆ ಇಷ್ಟು ಆನಂದ ಆಗಿದೆ, ನಮಗೆ ಕೃತಜ್ಞತೆ ಹೇಳಿ ಹೋದರು. ಹೀಗೆ ಒಂದೆರಡಲ್ಲ ಅನೇಕ ಮನೆಗಳ ನಿರ್ಮಾಣಗಳು ನಡೀತಾ ಇದ್ದಾವೆ. ಹೀಗೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಅಂತಂದರೆ ಆವಾಗ ರಾಮರಾಜ್ಯ ನಿರ್ಮಾಣ ಆಗಲಿಕ್ಕೆ ತಡ ಇಲ್ಲ. ಗುರುಗಳೇ, ತಮಗೆ ಯೋಗ ಸಂಸ್ಕೃತಂ ಯೂನಿವರ್ಸಿಟಿಯಿಂದ ಇತ್ತೀಚೆಗಷ್ಟೇ ಗೌರವಾನ್ವಿತ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಾದ್ರೆ. 1-2 ತಿಂಗಳ ಕೆಳಗೆ ಇದ್ದಕ್ಕಂಥದ್ದು ಒಬ್ಬರು ಬಂದರು, ಹೀಗೆ ಅಂತ ಹೇಳಿದರು. ಅವರ ಪರಿಚಯವೂ ನಮಗಿರಲಿಲ್ಲ. ಹೀಗೀಗ ಬಂದು ಹೇಳಿದರು, ಸರಿ ಅಂತ ಒಪ್ಪಿಕೊಂಡು ಪ್ರದಾನ ಮಾಡಿದರು. ಗುರುಗಳೇ, ನಮ್ಮ ಸಮಾಜಕ್ಕೆ ಈ ಒಂದು ಸಂದರ್ಶನದ ಮೂಲಕ ಏನಾದರೂ ಒಂದು ಮೆಸೇಜ್ ಕೊಡೋದಾದ್ರೆ ತಮ್ಮಿಂದ. ಮಾನವರು ಸಂಘಜೀವಿಗಳು, ಸಮಾಜ ಜೀವಿಗಳು, ಎಲ್ಲರೂ ಪರಸ್ಪರ ಸ್ನೇಹ ಸಹಕಾರದಿಂದ ಬದುಕಿದರೆ ಎಲ್ಲರಿಗೂ ನೆಮ್ಮದಿ ಇರುತ್ತೆ. ಪರಸ್ಪರರನ್ನು ಗೌರವಿಸಿ, ನಮ್ಮ ಸಂವಿಧಾನವನ್ನು ನಾವು ಗೌರವಿಸಿ, ಎಲ್ಲರಿಗೂ ಗೌರವ ಕೊಟ್ಟು ಬದುಕಿದೆವು ಅಂತಂದರೆ ರಾಮರಾಜ್ಯದ ಆ ಕನಸು ಆವಾಗ ಪರಿಪೂರ್ಣ ಆಗತ್ತೆ. ಹಾಗಾಗಿ ಪರಸ್ಪರ ಕೊಂಡುಕೊಳ್ಳುವಿಕೆ, ಸ್ನೇಹ ಭಾವ, ಪರಸ್ಪರ ಮೇಲೆ ಗೌರವ ಇಟ್ಕೊಂಡು ಬದುಕೋಣ, ಎಲ್ಲರಿಗೂ ಕೂಡ ಒಳಿತಾಗಲಿ. ಗುರುಗಳೇ, ವಿಶೇಷವಾದ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಧನ್ಯವಾದಗಳು ತಮಗೆ, ಇಷ್ಟೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ಇವತ್ತಿನ ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಯ್ತಾ? ಮುಂದೆ ಯಾರ ಸಂದರ್ಶನವನ್ನ ನಾನ್ ಮಾಡಬೇಕು, ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೇನೇ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.